ಈ ಪ್ರಾಜೆಕ್ಟ್ ನಿಮಗೆ ಆಫರ್ ಬಂದಾಗ ಹೇಗೆ ಅನ್ನಿಸ್ತು? ನೀವೇನು ಯೋಚನೆ ಮಾಡಿದ್ರಿ? ತುಂಬ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ಈ ಥರ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದಾಗ ಎಲ್ಲರೂ ಫಸ್ಟ್ ಪ್ಲಸ್ ಪಾಯಿಂಟ್ಸ್‌ನೇ ಯೋಚನೆ ಮಾಡೋದು. ನನಗೆ ಸ್ವಲ್ಪ ಯೋಚನೆ ಮಾಡಿದೆ ನಾನು. ಇವಾಗಲೇ ಪ್ರಾಜೆಕ್ಟ್ ಮಾಡಿದೆ ಅಥವಾ ಬ್ರೇಕ್ ನನ್ನತಲ್ಲೇ ಸ್ವಲ್ಪ ಬ್ರೇಕ್ ತೊಗೋಬೇಕು ಅನ್ನೋದೇ ಇತ್ತು. ಒಂದು ಅಟ್ಲೀಸ್ಟ್ ಸ್ವಲ್ಪ ದಿನ. ಸಿಕ್ಕಿದಾಗ ಫಸ್ಟು ಹೋಗಿದ್ದೆ ಅಮ್ಮನ ಹತ್ರ. ಏನು ಮಾಡಲಿ ಅಂದಾಗ ಅಮ್ಮ ಅವಕಾಶ ಸಿಕ್ಕಿದಾಗ ಬಿಡಬಾರ್ದು, ಸುಮ್ಮನೆ ಮಾಡು ಅಂತ ಹೇಳಿದ್ರು. ದೆನ್ ಯಸ್ ಬಿಡಬಾರ್ದು ಅಂತ ಹೇಳಿ ಮಾಡಿದೆ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನಾನು ನಿಧಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ನಿಧಿ ಸಮಥಿಂಗ್ ವೆರಿ ಡಿಫ್ರೆಂಟ್ ನನಗೆ. ಆ್ಯಂಡ್ ತುಂಬ ಬಬ್ಲಿ ಆ್ಯಂಡ್ ತುಂಬ ಅಂದರೆ ಲೈವ್ಲಿ ಆಗಿರ್ತಾಳೆ, ಸಿಕ್ಕಾಪಟ್ಟೆ ಎಕ್ಸ್ಪ್ರೆಸಿವ್. ಆ್ಯಂಡ್ ಕರ್ಣ ಸರ್ ಮೇಲೆ ಅವಳಿಗೆ ಲವ್ ಆಗುತ್ತೆ. ಆ್ಯಂಡ್ ಒಂದು ಪ್ರೊಫೆಸರ್ನ ಎಷ್ಟು ಚಂದ ಲವ್ ಮಾಡ್ಬೋದು ಅನ್ನೋದು ನಿಧಿ ಹೇಳ್ಕೊಡ್ತಾ ಹೋಗ್ತಾಳೆ. ಆ್ಯಂಡ್ ಅದ್ರ ಜೊತೆಗೆ ಅವಳು ನಂಬರ್ 1 ಸ್ಟೂಡೆಂಟ್, ನಮ್ಮ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಅವಳು. ಆ್ಯಂಡ್ ಓದೋದ್ರಲ್ಲಾಗಿರ್ಬೋದು, ಹಿರಿಯರಿಗೆ ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು, ಎಲ್ಲದರಲ್ಲೂ ಒಂಥರ ಸಿಕ್ಕಾಪಟ್ಟೆ ಬಬ್ಲಿ ಆಗಿರ್ತಾಳೆ ಅವಳು. ಸಾಕಷ್ಟು ಜನ ಪ್ರೊಫೆಸರ್ಗಳನ್ನ ಇಷ್ಟಪಡುವಂಥವ್ರು ತುಂಬ ಜನ ಹುಡುಗಿರು ನಿಮ್ಮಲ್ಲಿ ಇದ್ದಾರೆ. ನೀವೇನಾದ್ರು ನೋಡಿದ್ರಾ ಅಥವಾ ನಿಮಗೆ ಏನಾದರೂ ಕ್ರಶ್ ಆಗಿತ್ತಾ ಪ್ರೊಫೆಸರ್ ಮೇಲೆ? ಆ್ಯಕ್ಚುಲಿ ನಂಗೆ ಇತ್ತು ಪ್ರೊಫೆಸರ್ ಚೆನ್ನಾಗಿರೋರು ಸಿಗಬೇಕು ಅಂತ. ಬಟ್ ರಿಯಲ್ ಲೈಫಲ್ಲಿ ಸಿಗಲಿಲ್ಲ. ಎಲ್ಲ ಮದುವೆ ಆಗಿರೋರು ಅಥವಾ ಏಜ್ಡ್ ಆಗಿರೋರು ಸಿಕ್ಕಿದ್ರು. ಅಂದರೆ ಎಲ್ಲ ಲೇಡಿ ಪ್ರೊಫೆಸರ್ಸ್ ಇದ್ದರು ನಮಗೆ. ಒಬ್ಬರೇ ಸ್ಟ್ಯಾಟಿಸ್ಟಿಕ್ಸಿಗೆ ಮಾತ್ರ ಇದ್ದರು ಅವರು ಕಾಲೇಜ್ ಡೇಸಲ್ಲಿ. ಅವ್ರಿಗೆ ಮದುವೆ ಆಗಿ ವಯಸ್ಸಾಗಿತ್ತು ಅವ್ರಿಗೆ. ಚಾನ್ಸ್ ಇಲ್ಲ ಅಂದ್ರೆ ಇವಾಗ ಚಾನ್ಸ್ ಸಿಕ್ಕಿದೆ, ಆನ್ ಸ್ಕ್ರೀನ್ ಅಲ್ಲಾದ್ರೂ. ಆನ್ ಸ್ಕ್ರೀನ್ ಆದರೂ ಇದೆ, ಬಟ್ ಒಂಥರ ವೆರಿ ಡಿಫ್ರೆಂಟ್. ಅಂದರೆ ರಿಯಲ್ ಲೈಫಲ್ಲಿ ಮಾಡೋಕ್ಕಾಗಲ್ಲ, ರಿಯಲ್ ಲೈಫಲ್ಲಿ ಈಗೂ ಮಾಡ್ಬೋದಾ ಅನ್ನೋದು ನನಗೆ ಅರ್ಥ ಆಗ್ತಿದೆ. ಸೊ ಎಂಜಾಯಿಂಗ್ ಇಟ್.